ಹಾಯ್ ಹಲೋ ಎಲ್ರಿಗೂ. ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಈತ ಅಗಸ್ತ್ಯನ ವೇಷಧಾರಿ ಹೋಗಿ ಕಾವೇರಿನ ಬಿಡಿಸ್ಕೊಂಡು ಕರ್ಕೊ ಬರ್ತಾ ಇರ್ತಾನೆ. ಬಹಳ ಹಸುವಾಗ್ತಾ ಇದೆ, ಇಲ್ಲಿ ಏನಾರು ಕುಡ್ಸು ಅಂತ ಅಂತಾಳೆ. ಸರಿ, ಅಲ್ಲಿ ಒಂದ್ ಕಡೆ ಪೆಟ್ಟಿಗೆ ಹೋಟೆಲ್ ಇರ್ತದೆ, ಅಲ್ಲಿ ಕಾರ್ ನಿಲ್ಲಿಸ್ತಾನೆ. ನಿಲ್ಸಿದ್ಮೇಲೆ ಕಾವೇರಿ ಕಾರ್ ಹುಡ್ಕೊಂಡು ನಿಂತಿರ್ತಾಳೆ. ಅವನು ಅಲ್ಲಿ ತಿಂಡಿನ ರೆಡಿ ಮಾಡಿಸ್ತಾ ಇರ್ತಾನೆ. ಮಾಡಿಸ್ಬೇಕಾದ್ರೆ ಕಾವೇರಿ ಇದ್ದವಳು, ಇವನೇನಪ್ಪ, ಇವನೇನಯ್ಯ, ಇವನೇ ಮಾಡ್ತಾವನ ಅಡ್ಗೆ, ಏನ್ ಕತೆ, ಹಾಕ್ಬೇಕು ತಾನೆ, ಇರು ಅಂತ ಅಂತಾನೆ. ಇಲ್ಲಿ ಫೋನು ರಿಂಗ್ ಆಗಿ ಶುರು ಆಗತ್ತೆ. ಯಪ್ಪ, ಇದೇನ್ ಗುರು ಒತ್ತಲ್ದಕ್ಮೇಲೆ ಬಡ್ಕತೈತಲ್ಲ ಅಂತೇಳಿ ಫೋನ್ನ ಎತ್ಕೊಳಕ್ ಹೋಯ್ತಾಳೆ. ಅಷ್ಟರಲ್ಲಿ ಅವನು ಓಡ್ ಬಂದಿದ್ದುವೆ ಪಟ್ ಅಂತ ಕಿತ್ಕೊಂಡ್ಬಿಡ್ತಾನೆ. ಕಿತ್ಕೊಂಡವನೆ, ಏನ್ ನಿಮ್ ಮನೆಯವರು ಏನ್ ಸ್ವಲ್ಪನೂ ಬುದ್ಧಿ ಕಲ್ಸಿಲ್ವಾ, ಬೇರೆಯವ್ರ ವಸ್ತುನ ಎತ್ಕೊಂಡು ನೋಡ್ಬಾರ್ದು ಅನ್ನೋದನ್ನ ಅಂತೇಳಿ ರೇಗ್ತಾನೆ. ಇವಳು ಅಷ್ಟರಲ್ಲಿ ನೋಡ್ತಾ ಇರ್ತಾಳೆ, ಮೆಸೇಜ್ ಅನ್ನ ಇನ್ನೇನ್ ನೋಡ್ಬೇಕು, ಅಷ್ಟರಲ್ಲಿ ಬಂದ್ ಪಟ್ ಅಂತ ಕಿತ್ಕೊಂಡ್ಬಿಡ್ತಾನೆ. ಕಿತ್ಕೊಂಡ್ಮೇಲೆ ಏನೋ ನೋಡಿದ್ನಪ್ಪ, ಯಾವ್ದೋ ಫೋನ್ ಬಂತು ಅಂತ ಅಂತ ಅಂತಾಳೆ. ಹಂಗಂದ್ಮೇಲೆ ನೋಡ್ತಿದ್ದ ಮತ್ತೆ ಮತ್ತೆ ರೇಗಾಡಕ್ ಶುರು ಮಾಡ್ತಾನೆ. ಇನ್ನೊಬ್ರು ಫೋನ್ ನೋಡ್ಬಾರ್ದು ಅಂತ ಹೇಳಿಲ್ವಾ ನಿಮ್ ಮನೆಯವ್ರು, ಏನ್ ಬೆಳೆಸಿದಾರೆ ನಿನಗೆ, ನೋಡು ದುರ್ಗಿ, ಇದೇ ಲಾಸ್ಟ್ ವಾರ್ನಿಂಗ್ ಅಂತ ಅಂತಾರೆ. ಆಮೇಲೆ ಕಾವೇರಿ ಇದ್ದವಳು, ನೀನ್ ಬೈದಿರ್ಕೆ ನನಗ್ ಬೇಜಾರಾಯ್ತು, ಆದ್ರೆ ನಿನ್ ದುರ್ಗಿ ಅಂದ್ಬಿಟ್ಟಲ್ಲ, ತಣ್ಣಗಾಯ್ತು. ತತಾ ತಗೋ. ಅಲ್ಲಯ್ಯ, ಏನಯ್ಯ ಇದು, ಏನ್ ತಂದಿರೋದ್ ನೀನು? ಪಲಾವು, ಖಾಲಿ ಪಲಾವು, ಒಂದ್ ಮೊಸರು ಬಜ್ಜಿಲ್ಲ, ಒಂದ್ ಚಟ್ನಿ ಇಲ್ಲ, ಒಂದ್ ಸಾಗು ಇಲ್ಲ, ಹೋಗೋಗ್ ತಗೋಬಾ ಅಂತ ಅಂತಾಳೆ. ಹೋಗು, ಏನ್ ನೋಡ್ತಾ ಇದೀಯ, ಹೋಗ್, ನೀ ಏನ್ ಬೇಕಾದ್ ನೀನೇ ಹಾಕ್ಸ್ಕೊ. ಹೋಗುಂದಿರ ಆಗ್ಲೇ ಹೋಯ್ತಿರ್ಲಿಲ್ವಾ? ಹಿಂಗ್ಯಾಕ್ ಹೋಗ್ಬೇಕಿತ್ತು ನೀನು? ಹೋಗಿದೀಯ, ಹಾಕ್ಸ್ಕೋಬೋಗು. ಏನ್ ಗುರಾಯಿಸ್ತಿದೀಯ? ಏನು ನಿಮ್ಮ ಅಮ್ಮ ಬಂದ್ ಹಾಕ್ತಾರ ನೋಡು, ರೇಗಿಸ್ತಾ ಇದ್ರೆ ಸರಿ ಇರೋದಿಲ್ಲ. ಈಗ್ಲೇ ಹೇಳ್ತಾ ಇದ್ರೆ, ಈಗ್ಲೇ ನಾನು ಹೇಳ್ತಾ ಇರೋದು, ಹೋಗಿ ಮೊಸರು ಬಜ್ಜಿ, ಚಟ್ನಿ, ಸಾಗು ಏನೇನಿದೆ ಎಲ್ಲಾನು ಹಾಕ್ಸ್ಕೋಬೋಗು ಅಂತಾಳೆ. ತಗೋ ತಗೋ ಅಂತ ಅಂತಾಳೆ. ಸರಿ, ತಟ್ಟೆ ತಗೊಂಡೋಗು ಅಂತ, ಕಪ್ಪಲ್ಲಿ ಹಾಕ್ಸ್ಕೊಬರ್ತೀನಿ ಅಂತ ರೇಗ್ಕೊಂಡದ್ರೆ, ಕಪ್ಪು ಅದ್ರ ಕಪ್ಪು. ಅಯ್ಯ, ಅದನ್ನೇ ಆರಾಮಾಗಿ ಹೇಳಿದಾಯ್ತಿರ್ಲಿಲ್ವಾ, ಊರ್ ಕಪ್ಪನ್ ತಂದು ಅಂತ ಅನ್ಕೊಂಡ್ ತಿಂತಾ ಇರ್ತಾಳೆ. ತಿಂತಾ ಇದ್ರೆ ಇವ್ನಲ್ಲಿ ಹೋಗ್ಬಿಟ್ಟು ಎಲ್ಲಾನು ಹಾಕ್ಸ್ಕೊತಾ ಇರ್ತಾನೆ ಒಂದೊಂದಾಗಿ. ಇವಳು ಫೋನ್ ನೋಡ್ಬೇಕಲ್ಲ ಹೇಗಾದ್ರೂ ಮಾಡಿ ಅಂತ ಎಗ್ರಿ ಎಗ್ರಿ ತಗೊಳಕ್ ಹೋಯ್ತಾಳೆ. ಆದ್ರೆ ಇವನು ನೋಡೋದ್ ನಿಲ್ಸೋದೇ ಇಲ್ಲ. ಅವಳು ಏನ್ ಮಾಡಿದ್ರು ಪಾಪ ತಗೊಳಕ್ ಆಗದೇ ಇಲ್ಲ. ಆ ಫೋನ್ನ ಬಂದ್ಬಿಡ್ತಾನೆ. ಬಂದಿದ್ದುವೆ ತಟ್ಟೆ ಒಳಗೆ ಇಡ್ತಾನೆ. ಇಟ್ಮೇಲೆ ಮೊಸರು ಬಜ್ಜಿ ಅಷ್ಟೇ ಕೊಟ್ರ, ಸಾಗು, ಸಾಂಬಾರು, ಚಟ್ನಿ ಅದೆಲ್ಲ ಪೂರಿ ಕೊಡೋದಂತೆ, ಪಲಾವ್ ಕೊಡಲ್ಲ, ತಿನ್ನು ಸುಮ್ನೆ. ತಂದಿರೋದೆ ಖಾಲಿ ಪಲಾವು, ಈ ಖಾಲಿ ಬಿಲ್ಡಪ್ಗೆ ಏನ್ ಕಡಿಮೆ ಇಲ್ಲ ನೀನು ಅಂತ ಸಿಟ್ ಮಾಡ್ಕೊಂಡು ತಿಂತಾ ಇರ್ತಾಳೆ. ಬಕ 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 ತಿಂತಾಳೆ. ಪಾಪ ಹೊಟ್ಟೆ ಹಸಿವು ಬೇರೆ ಆಗಿರ್ತದೆ. ಆಮೇಲೆ ಮಧ್ಯದಲ್ಲಿ ಕೆಮ್ಮಕ್ ಶುರು ಮಾಡ್ತಾಳೆ. ಅಯ್ಯೋ, ಹೋಗಿ ನೀರ್ ತಗೋಬಾ, ಅದ್ ತಗೋಬಾ, ಇದ್ ತಗೋಬಾ ಅಂತ ಚೆನ್ನಾಗ್ ಟೆನ್ಷನ್ ಕೊಟ್ಟಾಕ್ತಾಳೆ. ಏನ್ ಹಂಗ್ ಗುರಾಯಿಸ್ತೀಯ, ನಿನ್ಗೆ ಹೇಳಿದ್ದು, ಹೋಗಯ್ಯ ನೆಗದ್ ಬಿದ್ದೋಯ್ತೀನಿ ಅಂತಾಳೆ. ಹೋಗು ಅಂತ ಅಂತಾಳೆ. ಏನ್ ಕೆಮ್ಮಳಂಗೆ ಹೋಯ್ತಾ ಇದೆಯೇನೋ ಪ್ರಾಣ ಅನ್ನೋ ರೀತಿ ಮೇಲೆ ಕೆಮ್ಮಕ್ ಶುರು ಮಾಡ್ತಾಳೆ. ಆಮೇಲೆ ಅವನು ಆ ಕಡೆ ಹೋಗ್ಬಿಟ್ಟು ಸೀಟ್ನಲ್ಲಿ ನೀರ್ ಇರ್ತದೆ, ನೀರ್ ತಗೋ ಬರ್ತಾನೆ. ಆ ನೀರ್ ತಗೊಂಡ್ ಬಂದ್ಮೇಲೆ ಕಾವೇರಿ ಇದ್ದವಳು, ತಂದಿಯಾ ಅಂತಾಳೆ. ಹಿಂಗ್ ಹಿಡ್ಕತಾನೆ ಮುತಿ ಮುಂದೆ. ಅಯ್ಯೋ, ಓಪನ್ ದ ಬಾಟಲ್ ಟೈಟಲ್ ಅಂತ ಅಂತಾಳೆ. ಓಪನ್ ದ ಬಾಟಲ್. ಅಯ್ಯೋ, ಎರಡು ಕೈಗೂ ಬಿಸಿ ಐತ್ ಕಣಯ್ಯ, ಓಪನ್ ಮಾಡು, ಎಲ್ಲ ಬೀಳ್ಸೇ ಹೇಳ್ಬೇಕಿವ ಹಿಂಗೆ ಅಂತ ಅಂತಾಳೆ. ಅವನು ವಿಧಿ ಇಲ್ದಲೆ ಬಾಟ್ಲಿ ಬಿಚ್ಚುತ್ತಾನೆ. ಸ್ವಲ್ಪ ಕುಡ್ಸು, ಹೇಳಿಲ್ವ ಎರಡು ಕೈ ಬಿಸಿ ಅಂತ ಅಂತಾಳೆ. ಕುಡಿಸ್ತಾನೆ. ಕುಡಿತಾ ಇರ್ತಾಳೆ. ಪಾಪ ಅವಳು ಬಹಳ ಹೊಟ್ಟೆ ಹಶ್ವಾಗಿರ್ತದೆ. ಹೊಟ್ಟೆ ಹಶು ಜೊತೆಗೆ ದಾಹನೂ ಕೂಡ ಪ್ರಾರಂಭ ಆಗುತ್ತೆ. ಅಂತೂ ಕುಡಿಸ್ತಾನೆ. ಕುಡ್ದಾದ್ಮೇಲೆ ಅವನು ಆತ ತಟ್ಟೆ ಇಡಕ್ಕೆ ಅಂತ ಕಳಿಸ್ತಾಳೆ. ತಟ್ಟೆ ಇಡಕ್ ಕಳ್ಸಿದ್ಮೇಲೆ ಇವಳಿಗೆ ಚಳಿ ತಡಿಯಕ್ ಆಗ್ತಾ ಇರೋದಿಲ್ಲ. ಗಡಗಡಗಡನ್ ನಡುಕ್ತಾ ಇರ್ತಾಳೆ. ಅವ್ನು ನೋಡಿದ್ರೆ ಅವ್ನಿಗೆ ತಟ್ಟೆ ಇಟ್ಬಿಟ್ಟು ಬಂದವನು ನಡುಕ್ತಾ ಇದ್ರು ಕೂಡ ಸುಮ್ಮನೆ ನಿಂತಿರ್ತಾನೆ. ಆಗ ಅಗಸ್ತ್ಯನ್ ನೆನಪಾಗುತ್ತೆ ಅವಳಿಗೆ. ಒಂದ್ಸಾರಿ ಎಲ್ಲೋ ಹೊರ್ಗಡೆ ಹೋದಾಗ ನಡುಕ್ತಾ ಇರ್ತಾಳೆ. ಅವಾಗ ಅವನ ಜಾಕೆಟ್ ಅನ್ನು ಬಿಚ್ಚಿ ಅವಳಿಗೆ ತೋರಿಸ್ತಂತ ದಿನ ನೆನಪಾಗುತ್ತೆ. ಖಂಡಿತ ಅಗಸ್ತ್ಯ ಅಲ್ವೇ ಅಲ್ಲ. ಅಗಸ್ತ್ಯ ಸರ್ ಆಗಿದ್ರೆ ಈ ತರ ನನ್ನನ್ನ ಈ ಸ್ಥಿತಿಲಿ ನೋಡಕ್ ಇಷ್ಟನೇ ಪಡ್ತಿರ್ಲಿಲ್ಲ ಅವರು ಅಂತ ಹೇಳಿ ಬಹಳ ಚಿಂತೆ ಮಾಡಕ್ ಶುರು ಮಾಡ್ತಾಳೆ. ಎಲ್ಲಿರ್ಬೋದು, ಹೇಗಿರ್ಬೋದು
ಅಗಸ್ತ್ಯ ಸರ್ ಅಂತ ಹೇಳಿ. ಈ ಕಡೆ ನಾಣಿ ಮತ್ತೆ ನಾಣಿ ತಂಗಿ, ಆಕೆ ತಂಗಿ ಹೇಳ್ತಾಳೆ ನಾಣಿ ಜೊತೆ, ನಾನು ಹೋಗ್ಬಿಡೋಣ ಬೇಡ ಇಲ್ಲಿ ಅಂತ ಹೇಳಿ. ಯಾಕಮ್ಮ ಯಾಕಂಗಾಡ್ತೀಯ, ನಿನಗೆ ಈ ಮನೆ ಮೇಲೆ ಅಧಿಕಾರ ಇದೆಯಮ್ಮ, ನೀನ್ ಈ ಮನೆ ಸೊಸೆ, ಯಾಕಂಗಾಡ್ತಿದೀಯ? ಇಲ್ಲ ನಡಿಯೋಣ ಹೋಗೋಣ ಅಂತ. ಕಾವೇರಿ ಟೀಚರ್ಗೆ ಇಲ್ಲಿರಕ್ಕಾಗ್ಲಿಲ್ಲ, ಈ ಜನ ಇರ್ಗೋಡಿಸ್ಲಿಲ್ಲ, ಇನ್ ನನ್ನ ಇರ್ಗೋಡಿಸ್ತಾರಣ, ಬೇಡ ಇವ್ರ ಸವಾಸವೇ ಬೇಡ, ನಡಿಯೋಣ ಹೋಗೋಣ ಅಂತಾನೆ ಅಂತಾಳೆ ನಾಣಿನ. ಆದ್ರೂ ಕೂಡ ನಾಣಿ, ಸುಮ್ಮಿರಮ್ಮ, ನಾನಿದ್ದೀನಿ ಸುಮ್ಮಿರೋ, ನಾನ್ ಸರಿ ಮಾಡ್ತೀನಿ ಸುಮ್ಮಿರೆಲ್ಲ, ಈ ನಿಜ ಏನು ಅನ್ನೋದನ್ನ ನೀನು ರವಿ ಹೆಂಡ್ತಿ ಅನ್ನೋದನ್ನ ನಾನು ಖಂಡಿತ ಎಲ್ರ ಮುಂದೆ ಹೇಳಿ ಆ ಸತ್ಯನ ಬಯಲಿಗೆ ತರ್ತೀನಿ, ಅಲ್ಲಿವರೆಗೂ ಸಮಾಧಾನವಾಗಿರು ಅಂತ ಹೇಳ್ತಾರೆ. ಅತ್ತ ಅನಿಕಾ ಶಾಂಪೇನ್ ಬಾಟ್ಲ್ ಓಪನ್ ಮಾಡಿ ರೂಮ್ ತುಂಬಾ ಚೆಲ್ಲಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾಳೆ, ಖುಷಿ ಪಡ್ತಾ ಇರ್ತಾಳೆ, ಕಾವೇರಿ ಕತೆ ಮುಗ್ದೇ ಹೋಯ್ತು ಅನ್ನೋ ರೀತಿನಲ್ಲಿ. ಆಮೇಲೆ ವಿವೇಕು ಆಶ್ಚರ್ಯ, ಇದೇನ್ ಅನಿಕಾ ಹಿಂಗೆ ಎಂಜಾಯ್ ಮಾಡ್ತಾ ಇದೀಯಾ ಅಂತ ಅಂತಾನೆ. ಅಲ್ಲಿಗೆ ಇವತ್ತಿನ ಕಾವೇರಿ ಕನ್ನಡ ಬಿಡಿ ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದವೇ ಬಹಳಷ್ಟು ಮುಖ್ಯ. ಎಲ್ಲರೂ ನೋಡಿ, ಹರಸಿ, ಆಶೀರ್ವದಿಸಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಸಂಚಿಕೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಹಾಗೇನೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು. ನೋಡಿ, ಮುಂದೆ ಅಗಸ್ತ್ಯ ಸಿಗ್ತಾನ ಅಥವಾ ಇವನೇ ನಾಟಕ ಮುಂದುವರಿಸ್ತಾನ? ಖಂಡಿತ ಇಲ್ಲ. ನಿಜವಾದಂತಹ ಅಗಸ್ತ್ಯ ದೇವರಿದ್ದಾನೆ ಅನ್ನೋದು ಇದೇ ಸಾಕ್ಷಿ. ನಿಜವಾದಂತಹ ಅಗಸ್ತ್ಯ ಸಿಗ್ತಾ ಇದ್ದಾನೆ. ಕಾವೇರಿಯು ಕೂಡ ಅವನನ್ನ ಹುಡುಕಿ ಹೊರಟಿದ್ದಾಳೆ. ಅವಳಿಗೆ ಜೈವಾಗ್ಲಿ ಅಂತ ಹೇಳಿ ಎಲ್ಲರೂ ಹರಸಿ ಹಾರೈಸೋಣ. ಹಾಗೆ ಇಬ್ಬರು ಕೂಡ, ಅಗಸ್ತ್ಯ ಮತ್ತೆ ಕಾವೇರಿ ಜೊತೆಯಾಗಿಯೇ ಮನೆಗೆ ಮತ್ತೊಮ್ಮೆ ಪ್ರವೇಶ ಮಾಡಲಿ ಅಂತ ಹೇಳಿ ಬಯಸೋಣ. ಅಂತಹ ಒಂದು ಸಂಚಿಕೆಗಾಗಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಕೂಡ ಧನ್ಯವಾದಗಳು.